ಖರೆ ಅವನ ಲೀಲಾ ಹೆಂಗಿದ್ರು ರುಚಿ ಅದ. ಅದಕ್ಕ ನನ್ನ ಕೊಂತುಬಾಯಿ ಮತ್ತು ಶವರಿಸಿದ್ದ ಶೀಲಿಸಿದ್ದ ನಿಶಯ ತಾವು ಒಂದು 4 ನುಡಿ ತಮಗೆ ಎಷ್ಟು ಗುರುನಾಥ ಬುದ್ಧಿ ಕೊಡ್ತಾನ. ಹೊಸದಿರ್ಲಕ್ಕ ಖರೆ ಹಾಡ್ರಿ ಅಂತ ಹೇಳಿ ಅನಿಕ್ಕಿ ಮಂದಿ ಹೇಳ್ಯಾರ. ತಾವು ಹಾಡ್ಬೇಕಂತ ಹೇಳಿ ನಮ್ದು ವಿನಂತಿ ಅದ ನಿಮ್ಗೆ. ಇಲ್ಲ, ನಂದೊಂದು ವಿನಂತಿ ಅದ. ಏನಂತ? ನೀವು ಹಾಡಕ್ರೆ ಯಾಕಡ್ರಿ ವಾಕಡೆ ತಿಕಡೆ ಮಾಡ್ರಿ, ಈ ಯೂಟ್ಯೂಬ್ದವ್ರಿಗೆ ಬಂದಿಡ್ರಿ ತಿನ್ನ. ಕೇಳಿಲಿ ಹೇಳ್ರಿಲ್ಲ. ಬೆಟ್ಟ ಕರ್ಪೂರವೆಂದೆಂದು ಪಟ್ಟಿಲ್ಲ ಬೋದಿಲ್ಲ, ನೆಟ್ಟನೆ ಗುರುವಿನ ಪಾದಿಗೆ ಎರಗಿದರೆ ಮಾಡಿದ ಕರ್ಮ ಸುಟ್ಟು ಹೋಗುವುದು ಸರ್ವಜ್ಞ. ನೀ ಗುರುವಿನ ಪಾದಕ್ಕೆ ಎರೆದ್ರಿ ಅಂದ್ರೆ ಸುಟ್ಟು ಹೋಗಿಬಿಡ್ತದ. ಅದು ಎಷ್ಟು ಕರ್ಮ, ಎಷ್ಟು ಗುಡ್ಡದಟ್ಟಿರ್ಲಿ ಅದು ಪಾಪದ ಕರ್ಮ. ತುಕಾರಾಮ್ ಹೇಳ್ಯಾನ, ಸಂಸಾರ ದುಃಖಾಚೆ ಡೋಂಗಾರ್ ಹೈ. ಡೋಂಗರ್ ಹೈ ಅಂದ್ರೆ ಗುಡ್ಡ ಹೈ ಏನು? ಹೌದಿಲ್ರಿ? ತುಕಾರಾಮ್ ಹೇಳ್ಯಾನ, ಕೈ ಎತ್ತಿ ಸಂಸಾರ ಸುಖದ ಗುಡ್ಡ ಅನ್ಬೇಡ್ರಿ ಮಕ್ಕಳ, ದುಃಖದ ಗುಡ್ಡ ಅದ. ದುಃಖದ ಗುಡ್ಡದಾಗ ನಿಂತೀರಿ, ಸುಖ ಸಿಗ್ತದ ನಿಮ್ಗೆ. ಅಂತ ಕಾತಿ ಕೊಂತ ದೇವಿ ಮಾವಾಗ ಬೆಳಗ್ಯಾಳೋ ಆರುತಿ. ಹೌದು ಶೀಲಿಸಿದ್ದಂದು ಎಂತ ಕಾತಿ ಕೊಂತ ದೇವಿ ಮಾವಾಗ ಬೆಳಗ್ಯಾಳೋ ಆರುತಿ. ಭಾವಗುಳ ಮಗನಿಗ ಕಶ ಕೊಡದು ಮಾವಾಗ ಬೆಳಗ್ಯಾಳೋ ಆರುತಿ. ಮಾವಾಗ ಬೆಳಗ್ಯಾಳೋ ಆರುತಿ. ಸೇಲಿಸಿದ್ದಂದು ಎಂತ ಕಾತಿ ಮಾವಾಗ ಬೆಳಗ್ಯಾಳೋ ಆರುತಿ. ಸೇಲಿಸಿದ್ದಂದು ಎಂತ ಕಾತಿ ಮಾವಾಗ ಬೆಳಗ್ಯಾಳೋ ಆರುತಿ. ಮಾವಗುರುಗಳಾಗಿ ಮಗಳಿಗಾಲ ಕೊಡದು ಮಾವಾಗ ಆರುತಿ. ಮಾವಾಗ ಬೆಳಗ್ಯಾಳೋ ಆರುತಿ. ಶೀಲಿಸಿದ್ದಂದು ಎಂತ ಕಾತಿ ಕೊಂತ ದೇವಿ ಮಾವಾಗ ಬೆಳಗ್ಯಾಳೋ ಆರುತಿ. ಸಿದ್ದಂದು ಎಂತ ಕಾತಿ ಕೊಂತ ದೇವಿ ಮಾವಾಗ ಬೆಳಗ್ಯಾಳೋ ಆರುತಿ. ಭಾವಗುಳ ಮಗನಿಗ ಕಶ ಕೊಡದು ಮಾಡಲು ಶರಣಾರುತಿ. ಮಾವಾಗ ಮಾಡಲು ಶರಣಾರುತಿ. ಸೇಲಿಸಿದ್ದಂದು ಎಂತ ಕಾತಿ ಮಾವಾಗ ಬೆಳಗ್ಯಾಳೋ ಆರುತಿ. ಸೇಲಿಸಿದ್ದಂದು ಎಂತ ಕಾತಿ ಮಾವಾಗ ಬೆಳಗ್ಯಾಳೋ ಆರುತಿ. ಭಾವಗುರುಗಳಾಗಿ ಮಗನಿಗಾಲ ಕೊಡಲು ಮಾಡಲು ಶಾಲೋ ಆರುತಿ. ಮಾವಾಗ ಬೆಳಗ್ಯಾಳೋ ಆರುತಿ. ಶಿಲಿಸಿದ ತಂದೆ ಕಡೆ ನಡೆದು ನನಗೆಲ್ಲಿಗೆ ಹೋಗದೆ ಮುತ್ತನ ಮಾತ ಕೇಳುತ್ತಾನೆ ಅಂತ ಮುತ್ಯ ಹೇಳನು ಸಮಜುದೆ. ಪಾಂಡವರ ರಥ ತ್ವಾಂಡು ಉತ್ತರ ದಿಕ್ಕಿಗೆ ಹೋಗೋ ಶವರಿಸಿದ್ದ ಸಾರಥಿ ನಿನ್ನ ರಥಕ ಶವರ
ಸಿದ್ಧ ಸಾರಥಿ ಶೀಲಿಸಿದ್ದಂದು ಎಂತ ಕತಿ ಕೊಂತಾದೇವಿ ಮಾವಗ ಬೆಳಗ್ಯಾಳು ಆರುತಿ ಮಾವ ಉಳಿಸುವುದಕ್ಕಾಗಿ ಮಗನಿಗ ಕಶ ಕೊಡಲು ಮಾಡಲು ಶರಣಾರುತಿ ಮಾವಗ ಮಾಡಲು ಶರಣಾರುತಿ ಕೊಡದು ಮಾಡೋ ಶರಣಾರುತಿ ಮಾವಗ ಮಾಡೋ ಶರಣಾರುತಿ ರಥದ ಗಾತೆ ಊರ ಸುಲತೆ ಬಾದಿಯ ಬೀಜ ಬೇಕೆ ಚಂದ್ರ ಇದು ಹಾಜ ಊರಿಗಾಗಿ ತೊಂಸಾಲ್ತಿ ಇಲ್ಲಿ ಭಾಳ ಇದ್ದು ಅಂತಲ್ರಿ ಹಾವು ಚೇಳ ಹಾ ರೀ ಎಲ್ಲಿಲ್ಲ ಅದು 2 ಕಿಲೋಮೀಟರ್ ಆ ಕಡೆ ಚಂದ್ರ ತಳಗ ಅಲ್ಲಿ ಹೋಗ್ಬೇಡ್ರಿ ಮಾರ ಇಲ್ಲ ಅವು ಮುಗ್ದಾವ ಈಗ ಇಲ್ಲ ಪವನ ಆದ್ಮೇಲೆ ಖುಲ್ಲ ಆಗ್ತಾರ ಮಾತ್ಮಾರ ತುಳಿದ ಭೂಮಿ ಪಾವನ ಆಗ್ತಿರ ಪಾವನ ಆಗ್ತಾರ. ಹೌದೌದು ಎಲ್ಲಿ ಹೊಂಟ್ರು ಊರು ಹಿರಿಯರೆಲ್ಲ ಕಂಬೈದರ್ಮರ್ಗಿ ನೋಡಿ ಹೇಳಿಕೊಂಡಾರೋ ತಮ್ಮ ಯತಿ ಶರಣಾರ್ಥಿ ಮಾಡಿ ಹೇಳಿಕೊಂಡಾರೋ ತಮ್ಮ ಯತಿ ಶೀಲಿಸಿದ್ದಂದು ಎಂತ ಕತಿ ಕೊಂತಾದೇವಿ ಮಾವಗ ಬೆಳಗ್ಯಾಳು ಆರುತಿ ಮಾವಕ್ಕಾಗಿ ಮಗನಿಗ ಕಶ ಕೊಡಲು ಮಾಡಲು ಶರಣಾರುತಿ ಮಾವಗ ಮಾಡಲು ಶರಣಾರುತಿ ಬಂದು ಎಂತ ಕತೆ ಕೊಂತಾದೇವಿ ಮಾವಗ ಬೆಳಗ್ಯಾಳು ಆರುತಿ ಕೊಡಲು ಮಾಡೋ ಶರಣಾರುತಿ ಮಾವಗ ಮಾಡೋ ಶರಣಾರುತಿ ಬೆಂಡಿನ ಹೋಗುವ ಹೂಳಿ ಹನುಮಂತಗ ತೊಲು ಜೊತೆ ಬಂಡಿಯ ಮೂಗ ಪಶ್ಚಿಮ ದಿಕ್ಕ ಊರ ಬಂದಿತ್ತು ಕೀರ್ತಿ ಸಾಗಿ ಹೋಗುವುದರಾಗ ಬಂಡಿಯ ಚಮುಳಿತು ಹೊಡೆದಾರೋ ಆಸ್ತಿ ಎಲ್ಲರೂ ಕೂಡಿ ಇಲ್ಲಿ ಹೊಡೆದಾರೋ ಆಸ್ತಿ ಶೀಲಿಸಿದ್ದಂದು ಎಂತ ಕತಿ ಕೊಂತಾದೇವಿ ಮಾವಗ ಬೆಳಗ್ಯಾಳು ಆರುತಿ ಭಾವಗುವುದಕ್ಕಾಗಿ ಮಗನಿಗ ಕಸ ಕೊಡದು ಮಾಡಲು ಶರಣಾರುತಿ ಮಾವಗ ಮಾಡಲು ಶರಣಾರುತಿ ಎಂತ ಕತೆ ಕೊಂತಾದೇವಿ ಮಾವಗ ಬೆಳಗ್ಯಾಳು ಆರುತಿ ಮಗನಿಗ ಕಾಶ ಕೊಡಲು ಮಾಡೋ ಶರಣಾರುತಿ ಮಾವಗ ಮಾಡೋ ಶರಣಾರುತಿ ಕುಡಿಯಕ ನೀರ ಬಾಯಿ ಹೊಡೆಸ್ಯಾರ ನೀರಿಗೆ ಕೊರತೆ ರಮತಿಲ ಎಂಬು ದೇವ ಕಲ್ಲರ ಕಂಡು ಮಾಡಪ್ಪ ಶಾಂತಿ ನೋಡ್ರಿ ಈ ಭೂಮಿ ಮ್ಯಾಗ ಮಹಾತ್ಮರು ಮಾಡುದು ಪವಾಡ ಎಂತದರ ಹೌದು ಹೌದು ಚಂದ್ರಾಳ ಗ್ರಾಮದಲ್ಲಿ 7 ಹೆಡಿ ಹಾವ 7 ಕೊಂಡಿ ಸರ್ಪ
ಏಳಕೊಂಡಿ ಶೇಳ ಏಳಕೊಂಡಿ ಚೇಳ ಎಡಿ ಹಾವ ಅವಾಗಿಂದ ಹಿಡಿದು ಕಾಡ್ತಿತ್ತ ಕಾಟ ಕೊಡ್ತಿತ್ತು. ಕಾಡುದಂದ್ರೆ ಹೆಂಗ್ರಿ ಊರ ಹೊಟ್ಟೆ ಬೆಳವಣಿಗೆ ಹೊಟ್ಟಿಲ್ಲ ಒಂದು 5-50 ಮನಿ ಏನದ ಅದ್ರ ಮುಂದೆ ಊರೇ ಬೆಳೆಯಲ್ದು ಹೊಟ್ಟೆ. ಹಿಂಗ್ ಜನ ಹೆಚ್ಚಾಗ್ಯದಂದ್ರ ಹಾವರೆ ಕಡುದು ಚೇಳರೆ ಕಡುದು ಹಿಂಗಾಗಿ ಅಟ್ಟದ ಅಟ್ಟೆ ಇರುದು ಅಟ್ಟೆ ಊರಿರುದು ಊರೇ ಬೆಳೆದಿಲ್ಲ. ಹೌದು. ಅವಾಗ ಶೌರ ಸಿದ್ಧ ಶೀಲಿ ಸಿದ್ಧ ಇಲ್ಲಿ ಇಬ್ರು ಕೂತಾರ ಭೂತಾಳ ಸಿದ್ಧ ರಥ ಹುಡ್ಕೋತ ಬಂದಾನ ಇವನಿಗೆ ನೋಡಿ ಊರ್ ಜನ ಎಲ್ಲ ಅಡ್ಡ ಬಿದ್ದರ ತೋಡಿ ಹೋಗಿಯಪ್ಪ ನೀವ್ ಯಾರು ಕಂಬಳ ಧರ್ಮರಿದ್ದೀರಿ ಇಲ್ಲಿಗೆ ಯಾಕೆ ಬಂದಿರಿ? ನಮಗ ಬಹಳ ಕಾಟ ನಡೆದದ ಇಲ್ಲಿ. ನಿಮ್ಮದು ಯಾನ ಪರಿಸ್ಥಿತಿ ಇಲ್ಲಿಗೆ ಯಾಕೆ ಬಂದಿರಿ ಅಂದ ಕೂಡಲೇ ಅವಾಗ ಹೇಳ್ತಾರತ್ತಿ ಇವ್ರು ಏನಂತ, ಯಾವಾಗ ನಿಮಗ ಏಳಕೊಂಡಿ ಚೇಳ ಏಳು ಹೆಡಿ ಹಾವ ನಿಮಗ ಬೆಳಿ ಒಟ್ಟಿಲಿ ನಿಮ್ಮ ಬೆಳ್ಳಿ ಹೆಬ್ಬಿಲ್ಲ. ಹೌದು ಅಂತ ಹೇಳಿ ಅವ್ರು ಹೇಳ್ತಾರತ ಎಲ್ಲಾರು ಇಲ್ಲಿದೆ ನಡ್ರಿ. ಹಾ ಇಲ್ಲಿದ ನಡ್ರಿ, ನಾ ಹೇಳ್ದಂಗೆ ಕೇಳ್ರಿ. ಹೋಗ್ಬೇಕಾದ್ರ ಹೆಂಗ್ ಹೋಗ್ಬೇಕು? 7 ಹೋರ್ಗಳು ಒಂದೇ ಮನೆಯಾಗಿರ್ಬೇಕು. 7 ಊರುಗಳು ಒಂದೇ ಮನೆಯಾಗ ಹುಟ್ಟಿರ್ಬೇಕು. ಹಾ 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 ಬೆಂಡಿನ ಗಾಡಿ ಮಾಡ್ಕೊಂಡು ನೀವು ತರಬೇಕು. ನನ್ನ ರಕ್ತದ ಬೆನ್ನು ಹಚ್ಚಬೇಕು ಊರೆಲ್ಲಾರು ಕೂಡಿ. ಹೌದು ಹೌದು. ಯಾರ ಮನೆಯಾಗಿದ್ವು ಅವು? ಬಗಲೇ ಸಾವುಕಾರತ್ ನೋಡ್ರಿ. ಬಗಲೇ ಸಾವುಕಾರ ಮನೆಯಾಗ 7 ಹೋರ್ಗಳು ಇದ್ವು ಅತ್ತ. ಹೌದು. 7 ಹೋರ್ಗಳು ಅವನ ಮನೆಯನ್ನು ತಂದು ಬೆಂಡಿನ ಗಾಡಿ ಮಾಡಿ ಊರೆಲ್ಲ ಕೂಡಿ ಊರ ಇದ್ದೂರ ಹನುಮಪ್ಪಗ ಗಾಡಿ ಒಳಗೆ ಹಾಕೊಂಡು ರಥ ಮುಂದ ಅವರೆಲ್ಲ ಊರ ಗ್ರಾಮಸ್ಥರೆಲ್ಲ ಹಿಂದ ಬರಟಿಗೆ ಇದೇ ಸ್ಥಾನದಲ್ಲಿ ಬಂದು ಗಾಡಿದು ಅಚ್ಚ ಮುರಿತು. ಹೌದು ಹೌದು. ಗಾಡಿ ಅಚ್ಚ ಮುರಿತು. ಇಲ್ಲಿ ಚಲೋ ಆಯ್ತು. ಹೌದು. ಇಲ್ಲೇ ವಸ್ತಿ, ಇಲ್ಲೇ ಊರು ಬೆಳಿಲಕ್ ಚಾಲು ಆಯ್ತು. ಇಲ್ಲೇ ಊರು ಬೆಳಿಲಕತ್ತು. ನೀರಿನ ಅವಸ್ಥೆ ಇಲ್ಲ. ನೀರಿನ ಅವಸ್ಥೆ ಇಲ್ಲ. ಅವಾಗ ಹೇಳ್ತಾನ ಶೌರ ಸಿದ್ಧ ಶೀಲಿ ಸಿದ್ಧ ಏನಂತ? ಯಾರ ಬಾಯಿ? ಯಾರ್ದು? ಬಾಳ್ಗೆ ಬಗಲೇ ಸಾವುಕಾರದೊಂದು ಬಾಯಿ ಅದ. ಯಪ್ಪ ಬಾಯಾಗ ನೀರೇ ಇಲ್ಲ ಅಂದ್ರತ್ತವ್ರು. ಹೋರಿ ನೀರ ಹೋರಿ ಸ್ವಲ್ಪ ಹೊಡ್ರಿ. ಸುಮ್ ಹೋಗಿ ಕಲ್ಲು ಉಚ್ಚ್ರಿ ನೋಡ್ರಿ ನೀರ. ಹೋಗಿ ಒಂದು ಕಲ್ಲು ಉಚ್ಚಿದ್ರ ಬಡ ಝರಿನೇ ಬಿತ್ತು. ಆ ಒಳಗೆ ಯಾನು ಕಲ್ಲು ಉಚ್ಲಕ್ ಹೋಗ್ಯಾನ, ಅವನಿಗೆ ಎತ್ಕೊಂಡೆ ಮ್ಯಾಲ ಬತ್ತತ್ರಿ ನೀರ. ಆ ನೀರಿನೊಳಗೆ 7 ಮಂದಿ ಜಕ್ಕಣ್ಯಾರು ಬಂದಾರತ್ತ. ಬಾಯಾಗ ಜಕ್ಕಣ್ಯಾರು, ಜಲಕನ್ಯರು, ದೇವಕನ್ಯರು. ಯಾರ್ಯಾರು? ಇದೇ ಸ್ಥಾನದಲ್ಲಿ ರಂಭಾ, ತಿಲೋತ್ತಮ, ಸುಲೋಚನ, ಘೃತಜ, ವಾಂಗ್ಮತ. ಥೋಡೆ ನೆನಪ ಹೇಳ್ರಿ. ಹಂಗೆ ಇಂಥ ದೇವಕನ್ಯರ ಬಾಯಿ ಒಳಗೆ ಬಂದ್ರು. ಹೌದು. ಅವಾಗ ಅಚ್ಚಿಗ ಈ ಮಂದಿ ಎಲ್ಲ ವಿಚಾರ ಮಾಡಿದ್ರು. ಹೌದು. ಇಂಥ ಪವಾಡ ಆಯ್ತಲ್ಲ, ಇಂಥ ಪವಾಡ ಆಯ್ತು. 7 ಮಂದಿ ಬಾಯಿ ಒಳಗೆ ಈ ಜಕ್ಕಣ್ಯಾರು ಯಾವಾಗ ಜಲಕನ್ಯರು ಬಂದ್ ಕೇಳಿಂಗನ ಈ ಹೊರಗೆ ಬಂದಾರಂದ್ರೆ ಈ ಬಾಯಿ ಶಾಂತಿ ಮಾಡುನ ಅಂತ ಹೇಳಿ ಅಲ್ಲಿದಿಂದ ಏನಾಯ್ತು? ಈ ಜಕ್ಕೇರಿ ಹಂಗೋಡ ತಗುವ ಪದ್ಧತಿ ಅಲ್ಲಿಂದ ಬತ್ತ ಹೇಳಿ ನಮ್ಮ ಮಧುಗೋಣ ಮುತ್ತಿ ಅವರು ಹೇಳ್ಕೊತ ಬಂದಾರ. ಆ ಮಾತು ಸತ್ಯನೋ ಸುಳ್ಳು ತಮಗೆ ಗೊತ್ತ. ನಮ್ಮಪ್ಪ ಎಟ್ಟು ಹೇಳ್ಯಾನತ್ತ ತಮ್ಮ ಮುಂದೆ ಹೇಳ್ತೇವೆ. ಅಂತ ಪವಡ ಆದಂತ ಭೂಮಿ ಇದು. ಅಲ್ಲಿಂದ ಇದು ಹಂಗೋಡ ಕಾರ್ಯಕ್ರಮ ಶೌರ ಸಿದ್ಧಾಂತ ಆಗ್ಯದ ಅಂತ ಹೇಳಿ ಮಹಾತ್ಮ ಹೇಳ್ಯಾರ. ಹಂಗ ಹೇಳ್ತಾರ. ಕುಡಿಯಕ ನೀರ ಬಾಯಿ ಒಣಸ್ಯಾರ, ನೀರಿಗೆ ಕೊಳತಿ ರಂಬತಿಲೋತ್ತಮ ಎಂಬು ದೇವ ಕನ್ಯರ ಬಂದು ಮಾಡರಪ್ಪ ಶಾಂತಿ. ಜಕ್ಕೇರಿ ಅಂಗೋಡ ಮಾಡುವ ಪದ್ಧತಿ ಇಲ್ಲಿಂದ ಮಾಡದೈತಿ. ಅಚ್ಚಗವಾರ ನಾಡ್ಮೇಲ ಖ್ಯಾತಿ ಶೀಲಿ ಸಿದ್ಧಂದು ಎಂತ ಕಾತಿ ಕೊಂತ ದೇವಿ ಅವಾಗ ಬೆಳಗ್ಯಾರು ಆರುತಿ. ಭಾವಗುಳದಕ್ಕಾಗಿ ಮಗನಿಗ ಕಸ ಕೊಡಲು ಮಾಡೋ ಶರಣಾರುತಿ. ಮಾವಾಗ ಮಾಡೋ ಶರಣಾರುತಿ.
ಕತಿ ಕೊಂತ ದೇವಿ ಮಾವಗ ಬೆಳಗ್ಯಾಳು ಆರುತಿ ಭಾವ ಗುಣಿಸುವುದಕ್ಕಾಗಿ ಮಗನಿಗ ಕಶಗಳು ಮಾಡೋ ಶರಣಾರುತಿ ಮಾವಗ ಮಾಡೋ ಶರಣಾರುತಿ ಊರಲ ಮನಾಟಿ ಮ್ಯಾಳ ಗಾಡಿ ಅಮ್ಮಳಿಸಿದಂದು ಮಾಡಿಸ್ತುತಿ ಎಲ್ಲರ ಹೂಡಿ ಜಿಪಿ ಜನ ಕಾಡಿ ಹಾಡಿ ಬರ್ತೇವ ದಿನ ಪ್ರತಿ ಅಮಸಿದ್ದ ತುಕಾರಾಮ ಕವಿಯ ಬರದ ಬಿರಿಯಾನಿ ಹಾಡವ ಕೈ ಎತ್ತಿ ಸಭಾದಾಗ ಬಿರಿಯಾನಿ ಹಾಡವ ಕೈ ಎತ್ತಿ ನೀ ಶೀಲಿಸಿದ್ದಂದು ಎಂತ ಕತಿ ಕೊಂತ ದೇವಿ ಮಾವಗ ಬೆಳಗ್ಯಾಳು ಆರುತಿ ಭಾವ ಗುಣಿಸುವುದಕ್ಕಾಗಿ ಮಗನಿಗ ಕಶಗೊಳದು ಮಾಡಲು ಶರಣಾರುತಿ ಮಾವಗ ಮಾಡಲು ಶರಣಾರುತಿ ತಂದು ಎಂತ ಕತಿ ಕೊಂತ ದೇವಿ ಮಾವಗ ಬೆಳಗ್ಯಾಳು ಆರುತಿ ತಂದು ಎಂತ ಕತಿ ಕೊಂತ ದೇವಿ ಮಾವಗ ಬೆಳಗ್ಯಾಳು ಆರುತಿ ಭಾವ ಗುಣಿಸುವುದಕ್ಕಾಗಿ ಮಗನಿಗ ಕಶಗೊಳದು